ಜೋಳ, ಮೆಕ್ಕೆಜೋಳ ಬೆಳವಣಿಗೆ ಮಾಡುವ ರೈತರಿಗೆ ಬರುವ ಒಂದೇ ಒಂದು ಸಮಸ್ಯೆ ಏನೋ ಗೊತ್ತಾ? ಈ ಹುಳಗಳು. ನಮ್ಮ ಏರಿಯಾದಲ್ಲಿ ಈ ಹುಳಗಳನ್ನು ಹಸಿರು ಹುಳ, ಲದ್ದೆ ಹುಳ, ಕತ್ತರಿ ಹುಳ ಅಂತೀವಿ. ಈ ಹುಳಗಳೆಲ್ಲ ಒಂದೇ ಜಾತಿಗೆ ಸಂಬಂಧಿಸಿದ ಹುಳಗಳು. ನಮ್ಮ ರೈತರು ಬೆಳೆಗೆ ಜಾಸ್ತಿ ರೇಟ್ ಇದ್ದಾಗ ಕಾಸ್ಟ್ಲಿ ಮದ್ದುಗಳು ಬಳಸುವುದು, ಬೆಳೆ ರೇಟ್ ಕಮ್ಮಿ ಆದಾಗ ಚಿಕ್ಕ ಮದ್ದುಗಳು ಬಳಸ್ತಾ ಇರ್ತಾರೆ. ಆದರೆ ಮದ್ದುಗಳು ಆಯ್ಕೆ ಮಾಡಬೇಕಾದ ಪದ್ಧತಿ ಅದಲ್ಲ. ಬೆಳೆಯಲ್ಲಿ ಈ ಹುಳಗಳ ಸಂಖ್ಯೆಯನ್ನು ಹಿಡಿದು ಮದ್ದುಗಳು ಆಯ್ಕೆ ಮಾಡಬೇಕಾಗುತ್ತದೆ. ಎಲ್ಲೋ ಒಂದು ಕಂಡರೆ ಇಮಾಮೆಕ್ಟಿನ್, ಪೊಕ್ಲೇನ್ ರೀತಿಯ ಮದ್ದುಗಳು ಬಳಸಬಹುದು. ಸ್ವಲ್ಪ ಜಾಸ್ತಿ ಆದಾಗ ಇಂಡಾಕ್ಸೋಕಾರ್ಪ್, ಇನ್ನು ನೋವಾಲುರಾನ್ ರೀತಿಯ ಮದ್ದುಗಳು ಬಳಸಬೇಕಾಗುತ್ತದೆ. ಈ ಹುಳಗಳು ರಾತ್ರಿ ಸಮಯ ಹೊರಗಡೆ ಬಂದು ಎಲೆಗಳನ್ನು, ಕಾಯನ್ನು, ಇನ್ನು ಕೊಂಬೆಗಳನ್ನು ಆಕ್ರಮಣೆ ಮಾಡ್ತವೆ. ಹಾಗಾಗಿ ಮುಂಜಾನೆ ಸಮಯ ಬೆಳೆಯಲ್ಲಿ ತಿರುಗಿ ನೋಡುವಾಗ ಈ ಹುಳಗಳು ಕಣ್ಣಿಗೆ ಕಾಣಲ್ಲ. ಬೆಳೆಯಲ್ಲಿ ತಿರುಗಿ ನೋಡುವಾಗ ಎಲೆಗಳ ಮೇಲೆ ಈ ರೀತಿ ಬೊಕ್ಕೆಗಳು ಕಂಡರೆ ಅದನ್ನು ನೋಡಿ ಈ ಹುಳಗಳನ್ನು ಗುರುತಿಸಬಹುದು. ಈ ಹುಳಗಳಿಗಾಗಿ ಮದ್ದು ಬಳಸುವಾಗ ಟ್ಯಾಂಕ್ ಅಲ್ಲಿ ಸ್ವಲ್ಪ ಬೆಲ್ಲ ಕಲಸಿ ಸಾಯಂಕಾಲ ಸಮಯ ಸಿಂಪಡಿಸಿದರೆ ಮದ್ದು ಚೆನ್ನಾಗಿ ಕೆಲಸ ಮಾಡುತ್ತೆ. ಇನ್ನು ಈ ರೀತಿಯ ಕೃಷಿ ಮಾಹಿತಿ ತಿಳಿದುಕೊಳ್ಳಲು ನಮ್ಮ ರಾಮದೇವ್ ಅಗ್ರಿ ಸೊಲ್ಯೂಷನ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.